ಡಿಸ್ಕಸ್ ಮಾಡ್ತಿರುವಂಥದ್ದು. ಓಕೆ, ಗ್ರಾಮರ್ ಪಾರ್ಟಲ್ಲಿ ಯಾವುದು ಬರುತ್ತೆ ಪ್ರಬಂಧದಲ್ಲಿ, ಯಾವುದು ಓದಬೇಕು ನಾವು ಅಂತೆಲ್ಲ ಯೋಚನೆ ಮಾಡ್ತಿರ್ತೀರ, ರೈಟ್. ಪತ್ರ ಯಾವ ಥರ ಬರುತ್ತೆ, ಗಾದೆ ಯಾವ ಥರ ಬರುತ್ತೆ, ಇದೆಲ್ಲದ್ರ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ. ಸೊ ನಾನಿಲ್ಲಿ ನಿಮಗೆ ಅಂಥೇಳಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ. ಸೊ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ರಿಪೀಟೆಡ್ ಯಾವ ಆಗಿದೆ ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಸೊ ನಿಮಗೆ ಇವೇ ಪ್ರಶ್ನೆಗಳು ಎಕ್ಸಾಮಲ್ಲಿ ರಿಪೀಟೆಡ್ ಆಗುವಂತಹ ಚಾನ್ಸಸ್ ಕೂಡ ಬಹಳ ಇದೆ. ಓಕೆ, ಸೊ ನಾವಿವತ್ತು ಡಿಸ್ಕಸ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟಲ್ಲಿ ನಮಗೆ ಬಂದಿರುವಂಥದ್ದು ಪ್ರಬಂಧವನ್ನು ಬರೆಯೋದು, ಹೌದಾ. ಇವೆರಡರಲ್ಲಿ ನಾವೇನು ಮಾಡಬೇಕು, ಒಂದನ್ನು ಚೂಸ್ ಮಾಡ್ಕೊಂಡು ಬರೀಬೇಕು, ರೈಟ್. ಸೊ ಅದರಲ್ಲಿ ಫಸ್ಟ್ ಒಂದು ಯಾವುದು ನೋಡೋಣ. ಓಕೆ, ಫಸ್ಟ್ ಒಂದೇನು, ತ್ಯಾಜ್ಯ ವಸ್ತುಗಳ ಮರುಬಳಕೆ, ಹೌದಾ. ಸೊ ತ್ಯಾಜ್ಯ ವಸ್ತುಗಳು ಯಾವ್ಯಾವ ರೀತಿಯಲ್ಲಿ ಮರುಬಳಕೆಯನ್ನು ಮಾಡಬಹುದು, ಯಾವ್ಯಾವ ವಿಷಯಗಳಲ್ಲಿ ಅದನ್ನು ನಾವು ಉಪಯೋಗಿಸಬಹುದು, ಹೌದಾ. ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಜಾಸ್ತಿ ಗಮನವನ್ನು ಹರಿಸಿದರೆ ನೀವು ಕೂಡ ಸ್ವಂತವಾಗಿ ಬರೆಯುವಂಥ ಚಾನ್ಸಸ್ ಭಾಳ ಇದೆ, ಹೌದಾ. ಸೊ ಇಂಥ ವಿಚಾರಗಳನ್ನು ನೋಡ್ಕೋಬೇಕು. ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು, ಇದು ಆಯಿತಾ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಈಸಿ ಆಗಿದೆ. ಓಕೆ, ಅದಾದ ನಂತರ ಸೊ ನಮಗೆ ಪ್ರಬಂಧವನ್ನು ನೋಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಏನು ಕೇಳ್ತಾರೆ ಅವರು, ಯಾವುದಾದ್ರೂ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಸೊ ಅದು ಯಾವ್ಯಾವಿದೆ ನೋಡೋಣ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಗೆಳೆಯ ಅಥವಾ ನೀವು ಗೆಳತಿಗೆ ಪತ್ರವನ್ನು ಬರಿಬೇಕು, ಹೌದಾ. ಸೊ ಒಂದು ವಿಚಾರದ ಬಗ್ಗೆ ಇಲ್ಲಿ ನಾವೇನು ಮಾಡಬೇಕು, ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಾವು ಗೆಳತಿಗೂ ಗೆಳೆಯನಿಗೂ ನಾವೇನು ಮಾಡಬೇಕು, ಪತ್ರವನ್ನು ಬರಿಬೇಕಂತೇಳಿ ಹೇಳಿದ್ದಾರೆ. ಇಲ್ಲಿ ಇನ್ನೂ ನಿಮ್ಮೂರಿನಲ್ಲಿ ಒಂದು ಗ್ರಂಥಾಲಯವನ್ನು ತೆರೆಯಲು ಕೋರಿ ಮುಖ್ಯ ಪಾಲಕರಿಗೊಂದು ಪತ್ರ ಬರೆಯಿರಿ, ಹೌದಾ. ಏನಂತ ಹೇಳೋದಾದ್ರೆ ಇಲ್ಲಿ ನಮಗಿದು ಅಫಿಷಿಯಲ್ಲು ಮತ್ತು ಪರ್ಸ್ನಲ್ ಲೆಟರ್ ಅಂತೇಳಿ ಎರಡು ಇದ್ದಾವೆ. ನೀವು ನಂದು ಸಜೆಷನ್ ಅಂತ ಹೇಳಿದರೆ, ಸೊ ನೀವು ಇದನ್ನು ಕಲಿಯೋದು ಇಂಪಾರ್ಟೆಂಟ್, ಬಟ್ ಪಾಸ್ ಆಗಬೇಕು ಬರೆದ್ರೆ ಸಾಕು ಅನ್ನೋರಿಗೆ ಇದು. ಓಕೆ, ಮೇಲಿಂದ ನಾನು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಗಾದೆ ಒಂದು ವಿಸ್ತರಿಸಿ ಬರೆಯಿರಿ, ಹೌದಾ. ಗಾದೆಗಳನ್ನು ವಿಸ್ತರಿಸಿ ಬರೆಯೋದು. ಆಳಾಗಿ ದುಡಿ ಅರಸನಾಗಿ ಉಣ್ಣು, ಹೌದಾ. ನೆಕ್ಸ್ಟ್ ಏನದ, ಪ್ರತ್ಯಕ್ಷ ಕಂಡರೂ ಪ್ರಾಮಾಣಿಸಿ ನೋಡು, ಹೌದಾ. ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಈ ವಿಚಾರ ಬಹಳಷ್ಟು ಕಡೆ ಬಂದಿಲ್ಲ ಆ್ಯಕ್ಚುಲಿ, ಆಯಿತಾ. ಇದು ಬಂದಿಲ್ಲ ಆ್ಯಂಡ್ ಬಟ್ ನೋಡ್ಕೊಳ್ರಿ ಅಂತ ಹೇಳ್ತಾ. ಆ್ಯಂಡ್ ನೆಕ್ಸ್ಟ್ ಪ್ರಬಂಧ, ಮತ್ತು ನೆಕ್ಸ್ಟ್ ಏನಿದೆ, ಮಾತೃಭಾಷೆಯಲ್ಲಿ ಶಿಕ್ಷಣ, ಮತದಾನದ ಮಹತ್ವ, ಇವೆರಡೂ ಕೂಡ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನೋಡಿದರೆ, ನಿಮ್ಮೂರ ಜಾತ್ರೆಗೆ ಆಹ್ವಾನಿಸಿ ಸ್ನೇಹಿತರಿಗೊಂದು ಪತ್ರ ಬರೆಯಿರಿ, ಹೌದಾ. ಇಲ್ಲಿ ಕೂಡ ಏನಿದೆ, ಪರ್ಸ್ನಲ್ ಲೆಟರ್ ಬಂದಿದೆ, ಹೌದಾ. ಇಲ್ಲಿ ಕೂಡ ನೆಕ್ಸ್ಟ್ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಕುರಿತು ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆಯುವುದು, ಇದು ಕೂಡ ಒಂದು. ನಾನು ಹೇಳಿದ್ನೆಲ್ಲ ಆಗ್ತಾನೆ. ಸೊ ಸಜೆಷನ್ ಪಾಸ್ ಆಗಬೇಕು, ಮಾರ್ಕ್ಸ್ ಬಂದರೂ ಸಾಕು ಅನ್ನೋದು ಇದು. ಸೊ ಸಮಥಿಂಗ್ ನಾಲೆಜ್, ನಾವು ಏನಾದರೂ ಒಂದು ನಾಲೆಜ್ ಬೇಕು ಇದ್ರ ಬಗ್ಗೆ, ಇಂಥವುಗಳದ್ರ ಬಗ್ಗೆ ನಾಲೆಜ್ ಬೇಕು ಅನ್ನೋರು ಇದಕ್ಕೆ ಹೋಗಿ, ಆಯಿತಾ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಹಣಕ್ಕಿಂತ ಗುಣ ಮುಖ್ಯ. ಅದು ಆದ ನಂತರ ನೆಕ್ಸ್ಟ್ ಏನಿದೆ, ಬುದ್ಧಿವಂತ ಮರಿತಾನೆ ವಿವೇಕಿ ಅರಿತಾನೆ, ಹೌದಾ. ಇವು ಕೂಡ ಬಹಳಷ್ಟು ಕಡೆ. ನಿಮ್ಗೆ ಇನ್ನೊಂದು ವಿಚಾರ ಏನಂತಂದರೆ, ಸೊ ಪ್ರಬಂಧ ಬರೆಯೋದಾಗಿರಲಿ, ಗಾದೆ ಮಾತು ವಿಸ್ತರಿಸೋದಾಗಿರಲಿ, ಸೊ ಇವೆರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿರುವಂಥದ್ದೇ, ಬೇರೆ ಏನೂ ಅದರಲ್ಲಿ ಚೇಂಜಸ್ ಅಂತೂ ಜಾಸ್ತಿ ಇರೋದಿಲ್ಲ, ಆಯಿತಾ. ಸೊ ಟೆನ್ಷನ್, ಗಾದೆ ಮಾತು ಅಂದರೆ ಏನು, ಪ್ರಬಂಧ ಅಂದರೆ ಏನು ಅಂತ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಪ್ರಬಂಧ ಬಗ್ಗೆ ಏನಿದೆ, ತ್ಯಾಜ್ಯ ವಸ್ತುಗಳು ನೋಡಿ. ಸೊ ಇಲ್ಲಿ ರಿಪೀಟೆಡ್ ಆಗಿದೆ ಕ್ವಶನ್, ಹೌದಾ. ಸೊ ನೀವು ಇಂಥದ್ರ ಮೇಲೆ ಕಾನ್ಸಂಟ್ರೇಷನ್ ಬಹಳ ಮಾಡಬೇಕಾಗ್ತದೆ. ಅದಾದ ನಂತರ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ ಬಗ್ಗೆ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಪತ್ರ ಬರೆಯೋದು, ಹೌದಾ. ಸಂಪರ್ಕ, ವಿದ್ಯುತ್ ಪೂರೈಕೆ ನೋಡಿ, ವಿದ್ಯುತ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ, ಹೌದಾ. ಫಸ್ಟಲ್ಲೇ ಅಫಿಷಿಯಲ್ ಲೆಟರ್ ಬಂದಿದೆ. ಅದಾದ ನಂತರ ನೆಕ್ಸ್ಟ್ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯೋದು, ಪರ್ಸನಲ್ ಲೆಟ್ರ್. ಅದಾದ ನಂತರ ತಾಳಿದವನು ಬಾಳೆಯನು ಅಂತೇಳಿ, ಇನ್ನು ತುಂಬಿದ ಕೂಡ ತುಳುಕುವುದಿಲ್ಲ, ಅದಾಯಿತಾ. ಇದಾದ ಎರಡು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಅದಾದ ನಂತರ ನೆಕ್ಸ್ಟಲ್ಲಿ ನಮಗೆ ಬರೋದು
ಯಾವುದು ಅಂತ ಹೇಳಿದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ. ಇದು ನೋಡಿ ಇಂಪಾರ್ಟೆಂಟ್ ಆಗಿದೆ ಮತ್ತೊಂದು ಸಲ. ಮೂಢನಂಬಿಕೆಗಳು ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಶೈಕ್ಷಣಿಕ ಪ್ರವಾಸದ ಅನುಭವ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಏನು ಮಾಡಬೇಕು, ಪತ್ರವನ್ನು ಬರೆಯೋದು ಅದಾ. ಸೊ ಅದಾದ ನಂತರ ಬ್ಯಾಂಕಿನವರಿಗೆ, ಸೊ ನೀವು ಬ್ಯಾಂಕಿನವರಿಗೆ ಅಥವಾ ಕರೆಂಟು ಇನ್ನೇನಾದರೂ ಬಂದಾಗ ನಿಮಗೆ ಅವರಿಗೆ ಏನಂತೇಳಿ ಮೆನ್ಷನ್ ಮಾಡೋದು ಅನ್ನೋದು ನಿಮಗೆ ತಿಳಿದೇ ಇರೋ ಸಂದರ್ಭದಲ್ಲಿ ಮಾರ್ಕ್ಸ್ ಕಳೆಯೋ ಚಾನ್ಸಸ್ ಭಾಳ ಇರುತ್ತೆ. ಹೌದಾ. ಸೊ ಆ ಒಂದು ಸಂದರ್ಭದಲ್ಲಿ ಗೆಳತಿ, ಗೆಳೆಯ, ತಂದೆ ಇಂಥವುಗಳಿಗೆ ಇದ್ದಾಗ ನಿಮಗೆ ಭಾಳ ಈಸಿಯಾಗಿ ಬರೆಯೋಕ್ಕಾಗುತ್ತೆ. ಹೌದಾ. ಆ್ಯಂಡ್ ದೆನ್ ತಾಳದವನ ಬಾಳೆಯನ್ನು, ಇದು ಕೂಡ ರಿಪೀಟೆಡ್ ಆಗಿದೆ. ಮನಸ್ಸಿದ್ದರೆ ಮಾರ್ಗ, ಆಯಿತಾ. ಅದಾದ ನಂತರ ನೆಕ್ಸ್ಟ್ ಪುಸ್ತಕಗಳ ಮಹತ್ವ, ಮೂಢನಂಬಿಕೆಗಳು. ಸೊ ಇವುಗಳು ಇಂಪಾರ್ಟೆಂಟ್ ಎರಡು. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪತ್ರ ಲೇಖನದಲ್ಲಿ ಹೆಸರು ನಮೂದಿಸಿದೆ ಸಂಕೇತಗಳು. ಇಲ್ಲಿ ನೀವು ಪತ್ರವನ್ನು ಬರೆಯೋ ಮುಂಚೆ ಅವ್ರು ಏನು ಸೂಚನೆ ಅಂತ ಹೇಳಿಕೊಟ್ಟಿರ್ತಾರೋ ಅದನ್ನು ನೀವು ಭಾಳ ನೋಡಬೇಕಾಗ್ತದೆ. ಆಯಿತಾ. ಅವ್ರು ಅಬಾಕ ಅಂತ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ, ಅಬಾಕ ಅಂತ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟು ಅದಾದ ನಂತರ ವರ್ಗಾವಣೆ ಪತ್ರ. ಆಯಿತಾ. ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಏನು ಮಾಡ್ತಾರೆ, ಕಾಲೇಜಿನ ಪ್ರಾಚಾರ್ಯರಿಗೆ ಒಂದು ಪತ್ರವನ್ನು ಬರೆಯೋದು. ನೀವು ಪತ್ರವನ್ನು ಬರೆಯೋದು ಮುಂಚೆ ಅವರು ನಿಮಗೆ ಇಲ್ಲಿ ಸೂಚನೆಯನ್ನು ಕೊಟ್ಟು ನಿಮಗೆ ಇದನ್ನೇ ನೀವು ಬರಿಬೇಕು ಅಂತ ಹೇಳಿದಾಗ ನೀವು ಅದನ್ನೇ ಬರೀಬೇಕು. ನೀವೇನಾದರೂ ಹೆಸರನ್ನು ಬರೆದರೆ ಅಂಕವನ್ನು ಕಳೆದುಕೊಳ್ತೀರಿ. ಆಯಿತಾ. ನಿಮ್ಮ ಊರಿನಲ್ಲಿ ನಡೆಯೋ ಜಾತ್ರೆಗೆ ಆಹ್ವಾನಿಸಿ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರವನ್ನು ಬರೆಯೋದು. ಆ್ಯಂಡ್ ಅದಾದ ನಂತರ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ. ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಯಾವ ಥರ ಇದೆ, ಅದಾದ ನಂತರ ಪತ್ರ ಯಾವ ಥರ ಇದೆ, ಮತ್ತು ನಿಮ್ಮ ನೆಚ್ಚಿನ ಪುಸ್ತಕ ಕುರಿತು, ಹೌದಾ, ಒಂದು ಕುರಿತು ಪತ್ರ ಬರೀಬೇಕು. ಹೌದಾ. ನಿಮ್ಮ ನೆಚ್ಚಿನ ಪುಸ್ತಕ ಕುರಿತು ಒಂದು ಪತ್ರವನ್ನು ಬರೆಯೋದು. ನಿಮ್ಮ ಊರಿನ ರಸ್ತೆ ದುರಂತದ ಬಗ್ಗೆ ಆಗಿರ್ಬೋದು. ನೆಕ್ಸ್ಟ್ ಗಾದೆ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಹೌದಾ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದಂತೂ ಬಹಳ ಈಸಿ ಅಂತ ಹೇಳ್ಬೋದು. ಇದು ಕೂಡ ಬಹಳ ಈಸಿ. ಸೊ ಇವೇನೇನಿದೆ ಅಲ್ಲ, ಇಂಥವುಗಳನ್ನು ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದರೆ ಸೊ ಇದರಲ್ಲಿಂದ ಬರುವಂಥ ಚಾನ್ಸಸ್ ಭಾಳ ಇದೆ. ಆ್ಯಂಡ್ ದೆನ್ ಕೃಷಿ ಸಂಸ್ಕೃತಿ. ಹೌದಾ. ಪ್ರಬಂಧದಲ್ಲಿ ಕ್ರೀಡೆಗಳ ಮಹತ್ವ. ಆ್ಯಂಡ್ ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆಗೆ ಆಹ್ವಾನವಾಗಿ. ಆ್ಯಂಡ್ ಅದಾದ ನಂತರ ನಿಮ್ಮ ಅಣ್ಣನ ಮದುವೆಗೆ ದಿನಕ್ಕಾಗಿ ನಿಮ್ಮ ಶಾಲೆಯಲ್ಲಿ ಪ್ರಾಚಾರ್ಯರಿಗೊಂದು ಪತ್ರವನ್ನು ಕೋರಿ ಬರೀಬೇಕು. ಅದಾದ ನಂತರ ಗಾದೆ ಮಾತು, ಬೆಳೆಯುವ ಸಿರಿ ಮೊಳಕೆಯಿಲ್ಲ ಅಂತೇಳಿ ಅಡಕೆಗೆ ಹೋದ ಮಾನವ ಆನೆ ಕೊಟ್ಟರೂ ಬಾರದು. ಹೌದಾ. ಇದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಮಾತೃಭಾಷೆಯಲ್ಲಿ ಆಗಿರ್ಬೋದು. ಆ್ಯಂಡ್ ಅದಾದ ನಂತರ ಜೈವಿಕ ಇಂಧನ ಮಹತ್ವವನ್ನು ಆಗಿರ್ಬೋದು. ಮತ್ತು ಸೇಮ್. ಸೊ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಮತ್ತೆ ಕೇಳಿದ್ರೆ, ಮತ್ತು ನಿಮಗೆ ಸೌಲಭ್ಯ ಬ್ಯಾಂಕಿಂದು ಕೂಡ ನೀವು ಜಾಸ್ತಿ ಒಂದು ಸಲ ನೋಡ್ಕೊಂಡ್ಬಿಟ್ರೆ ನೀವು ಇದನ್ನು ಕೂಡ ಬರಿಬೋದು. ಭಾಳ ಚಿಕ್ಕದಾಗಿ ಬರೆಯೋದಿರುತ್ತೆ. ಆಯಿತಾ. ನೆಕ್ಸ್ಟ್ ತಾಳದವರ ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಆಯಿತಾ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ತ್ಯಾಜ್ಯ ವಸ್ತುಗಳು ಮಾತೃಭಾಷೆ. ಇವೆರಡು ಕೂಡ ಇಂಪಾರ್ಟೆಂಟ್. ಅದಾದ ನಂತರ ಪರೀಕ್ಷಾ ಸಿದ್ಧತೆ ಬಗ್ಗೆ ಆಗಿರ್ಬೋದು. ಸೊ ಆ್ಯಂಡ್ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳೇನಿದೆ, ಜೈವಿಕ ಇಂಧನ ಅನ್ನೋದು ಕೂಡ ಮತ್ತೆ ಬಂದಿದೆ. ಆ್ಯಂಡ್ ಇದು ಏನಂತ ಇದೆ ಅಂದರೆ ನಿಮ್ಮ ಪಾಠವನ್ನು ನೀವು ಓದಿದಾಗ ನಿಮಗೆ ಸಿಗುತ್ತೆ. ಆಯಿತಾ. ಅದಾದ ನಂತರ ನೆಕ್ಸ್ಟ್ ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಬರೆಯೋದಾಗಿರ್ಬೋದು. ಅಥವಾ ಬ್ಯಾಂಕಿನವ್ರಿಗೆ ನೋಡಿ. ಸೊ ಬ್ಯಾಂಕಿನವ್ರದ್ದು ಒಂದು ಪ್ರಶ್ನೆ ನೀವು ಬ್ಯಾಂಕಿನವರ ಪ್ರಶ್ನೆ ಇರುವುದಾಗಿದೆ, ದುಷ್ಟರನ್ನು ಕಂಡರೂ ದೂರವಿರು. ಹೌದಾ. ದೂರವಿರು. ಅದು ಏನಂತ ಹೇಳ್ತಾರೆ, ದುಷ್ಟರನ್ನು ಕಂಡರೆ ನಾವೇನು ಮಾಡಬೇಕು, ದೂರವಿರಬೇಕು ಅನ್ನುವಂಥ ವಿಚಾರದ ಮೇಲೆ ಬರೆಯೋದಾಗಿರಲಿ. ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತೇಳಿ ಹೇಳ್ತಾರೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಆಯಿತಾ. ಸೊ ಇವೇನಿದೆ ಅಲ್ಲ, ಸೊ ಇವೆಲ್ಲ ಪ್ರಶ್ನೆಗಳು ನಮ್ಗೆ ಕ್ವಶನ್ ಪೇಪರ್ಸ್. ಹೌದಾ. ನಮಗೆ ಕ್ವಶನ್ ಪೇಪರ್ಸಿಂದ ನಾವು ಇವೆಲ್ಲವುಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇದರಲ್ಲಿರುವಂಥ ಮ್ಯಾಕ್ಸಿಮಮ್ ನೀವೇನಾದರೂ ರೀಡ್ ಮಾಡಿದರೆ ಏನು ಓದಬೇಕು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ನೀವು ಮೈಂಡ್ ಬ್ಲ್ಯಾಂಕ್ ಆಗಿ ಸೊ ನಿಮಗೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇದೆ ಔಟ್ ಆಫಲ್ಲಿ. ಆ ಥರ ಏನಾದರೂ ಥಿಂಕಿಂಗ್ ಮಾಡ್ತೀರಾ ಪ್ಲೀಸ್
ಸೊ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಇವೆಲ್ಲ ಗ್ರಾಮರ್ ಪಾರ್ಟ್ಸ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ಮಾತ್ರ ಗ್ರಾಮರಲ್ಲಿ ಈಸಿ ಆಗಿರುವಂಥ ಸ್ಕೋರಿಂಗ್ ನೀವು ಮಾಡ್ತೀರಾ ಅಂತ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್